1 ಅವರ್ಗೆ 1 ಅವರ್ಗೆ 1000 ರೂಪೀಸ್. ಹಾಂ ಸಾಕು ಸಾಕು ಸಾಕು. ನೋಡು ಹೆಂಗೆ ತೆಗಿತಾರೆ ನೋಡು, ಲೆವೆಲಾ ಕೆದಿರೋದು ಮತ್ತೆ ವಾಪಸ್ಸು ಗಟ್ಟಿ ಮಾಡೋದು. ಲೆವೆಲ್ ಮಾಡ್ಕೊಂತ ಬರ್ತಾರೆ. ಗಾಡಿ ಹೋಗ್ಬೇಕಲ್ಲ, ನಾಳೆ ಅಡ್ಡಾಡ್ಬೇಕಲ್ಲ ಗಾಡಿ ಅಂತ. ಏನ್ ಮಾಡ್ತಿದ್ಯ? ಮುಳ್ಳದ ನೋಡಿ, ಬರ್ತು ನೋಡಿ ಎಲ್ಲ ಒಂದೇ ಲೆವೆಲ್ ಮಾಡ್ಕೊಂತ. ಇಷ್ಟವರೆಗೆ ರೋಡ್ ಇದೆ, ಮತ್ತೆ ಗುಡ್ಡ ಹತ್ತಿ ಹೋಗಿ ಬರಲ್ಲ. ಇನ್ನೊಂದು ರೌಂಡ್ ಎಲ್ಲಿ? ಅದು ಸ್ವಲ್ಪ ಮಣ್ಣಿದ್ರೆ ಮಣ್ಣು ಏನಾದ್ರೂ ಯೂಸ್ ಆಗುತ್ತೆ, ಗಿಡ ಪಡ ಹಚ್ಚಕ್ಕೆ. ಕಲ್ಲು ಮೇಲೆ ಇದ್ರೆ ಏನು ಉಪಯೋಗ ಇಲ್ಲ. ಅಷ್ಟೇ ಇಲ್ಲೇ ಮೇಲೆ ತಗೊಂಡೋಗು ಇಷ್ಟವರೆಗಿದೆ ಅಂತ ಹಂಗೆ. ಎಲ್ಲ ಕಸ ತೆಗಿತಾ ಇದೀವಿ. ಇಲ್ಲಿ ಗಾಡಿ ಬರ್ತಾವಂತ ಚಿನ್ನು, ಇಲ್ಲಿ ಕಲ್ಲು ಹಾಕೊಂಡು ಬರ್ತಾವಲ್ಲ, ಫೆನ್ಸಿಂಗ್ ಕಲ್ಲು, ಅದೆಲ್ಲ ಅಡ್ಡ ಬರ್ತಾವಲ್ಲ ಎಲ್ಲ, ಅದಕ್ಕೆ ತೆಗಿತಾ ಇದಾರೆ ಎಲ್ಲ ನೀಟಾಗಿ. ಕ್ಲೀನ್ ಮಾಡಿದ್ವಿ, ನಾವು ಬರ್ತೀವಿ ಆಮೇಲೆ ಕಲ್ಲು ಹಾಕಕ್ಕೆ ಅಂತಾರೆ. ಎಲ್ಲ ತೆಗೆದು ಇಷ್ಟ ಆಗ್ತಿಲ್ಲ, ಬಟ್ ಸ್ಟಾರ್ಟಿಂಗ್ ತೆಗೆದು ಮತ್ತೆ ಯಾವ ಗಿಡ ಆಗಬೇಕಲ್ಲ, ಸೊ ತೆಗಿತಾ ಇದೀವಿ. ಒಂದು ಲೆವೆಲ್ ಕ್ಲೀನ್ ಮಾಡ್ಕೊಂಡು ನೀರು ಪೈಪ್ಲೈನ್ ಎಲ್ಲ ಹಾಕ್ಬೇಕಂತ ಇವೆಲ್ಲ ಫಸ್ಟ್ ತೆಗಿಲೇಬೇಕು. ತೆಗೆದೆಲ್ಲ ಕ್ಲೀನ್ ಮಾಡಿ ಮತ್ತೆ ಪೈಪ್ಲೈನ್ ಹಾಕಿ ಮತ್ತೆ ಗಿಡ ಎಲ್ಲ ಹಾಕಬೇಕು.
ವಿಕ್ರಾಂತ್ ಏನು ಮಾಡ್ತಿದ್ಯಾ? ಜಾರಿ ಬಂಡಿ ನೀನು ಇದು ಜಾರಿ ಬಂಡಿ ಮಾಡ್ತೀಯಾ? ಹಿಂಗೆ ನೈಸ್ ಮಾಡಬೇಕು. ಕಲ್ಲು ತೊಗೊಂಡು ಹಿಂಗೆ ರಫ್ ಮಾಡಿದ್ರೆ ನೈಸ್ ಆಗುತ್ತೆ, ಆಮೇಲೆ ಜಾರ್ತೀಯ. ಕರ್ಕೈತಲ್ಲ ಇದು ನೈಸ್ ಮಾಡ್ಬೇಕಂದ್ರೆ ಹಿಂಗೆ ಕಲ್ಲು ತೊಗೊಂಡು ರಬ್ಬು ಮಾಡಬೇಕು. ನಮ್ಮ ಊರಲ್ಲಿ ಹಂಗೆ ಮಾಡಿವಿ, ನಮ್ಮ ಅಜ್ಜ ಅವ್ರು ಹಂಗೆ ಮಾಡ್ಯಾರ. ಅವಾಗ ಅಲ್ಲಿ ಸ್ವಲ್ಪ ಮೇಲೆ ಬ್ಯಾಕ್ ಸೈಡ್ ದಾರಿ ಇದೆ, ಎಲ್ಲ ಮುಳ್ಳ ಕಂಪ ಎಲ್ಲ ಬಂದು ಮುಚ್ಚೋಗಿದೆ. ಸೊ ಇದೆಲ್ಲ ಸ್ವಲ್ಪ ಕೇರ್ ಮಾಡಿದ್ರೆ ಅಡ್ಡಾಡೋಕ್ಕೆ ಗಾಡಿ ಅಡ್ಡಾಡೋಕ್ಕೆ ಚಲೋ ಇರ್ತದೆ. ಅದಕ್ಕೆಲ್ಲ ತೆಗಿತಾ ಇದ್ದೀನಿ. ಆ ಕಡೆ ಬಾ ಹತ್ತು. ಅಲ್ಲಿ ಲೆವೆಲ್ ಫ್ಲಾಟ್ ಇದೆಯಲ್ಲ ಸ್ವಲ್ಪ. ಹತ್ತು ಗಟ್ಟಿ ಇಟ್ಕೋ, ಗಟ್ಟಿ. ಹಾಂ